ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಇನ್ನೊಬ್ಬ ಯಶಸ್ವಿ ರೈತ ಹತ್ರ ಬಂದಿದ್ದೀವಿ. ಇವರ ಹೆಸರು ಚೇತನ್ ಅಂತ ಹೇಳಿ, ದ್ಯಾಮಪ್ಪನಗುಡಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಇವರ ಒಂದು ಪರಿಚಯವನ್ನು ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಅಂತೇಳಿ, ಸ್ವಂತ ವಿಲೇಜ್ ಬಂದು ನಾಗಮಂಗಲ. ನಾವು ದ್ಯಾಮಪ್ಪನಗುಡಿಯಲ್ಲಿ ತೋಟ ಮಾಡಿದ್ದೀವಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮಗೆ ಏನಂದರೆ ಫೈಲೋ ಅಂತೇಳಿ ಒಂದು ಕಂಪ್ನಿಯಿಂದ ಕೈದೋ ಮತ್ತು ನೀದೋ ಅಂತೇಳಿ 2 ಡಿವೈಸ್ ಹಾಕಿದ್ದಾರೆ. ಇದರಿಂದ ಉಪಯೋಗಗಳು ಏನು ಗೊತ್ತಾಯಿದೆ ಅಂತ ಹೇಳಿದ್ರೆ, ನಮಗೆ ಗಿಡಕ್ಕೆ ನೀರಿನ ಮಟ್ಟ, ನೀರು ಎಷ್ಟು ಬೇಕು, ಯಾವ ಥರ ಸೇವಿಂಗ್ಸ್ ಆಗುತ್ತೆ ಎಲ್ಲದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ವೆದರ್ ರಿಪೋರ್ಟ್ ಇದೆ. ನಮ್ಗೆ ಇದರಿಂದ ಸಿಕ್ಕಾಪಟ್ಟೆ ನೀರಾಗಿರ್ಬೋದು, ವೆದರ್ ಆಗಿರ್ಬೋದು, ಸ್ಪ್ರೇ ಔಷಧಿಗಳಾಗಿರ್ಬೋದು ಎಲ್ಲ ಉಪಯೋಗ ಚೆನ್ನಾಗಿ ಕೊಟ್ಟಿದ್ದಾರೆ. ಏನಾದರೂ ಸಮಸ್ಯೆ ಇದ್ದರೆ ಎಲ್ಲ ಅವರೇ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ. ಅದರಿಂದ ನಮಗೂ ತುಂಬ ಅನುಕೂಲ ಆಗಿದೆ. ಫೈಲೋ ಅನ್ನೋ ಕಂಪ್ನಿ ಕಡೆಯಿಂದ ನೀರೋ ಮತ್ತು ಕೈರೋ ಅಂತೇಳಿ 2 ಡಿವೈಸ್ಗಳು ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ನಮಗೂ ಇವಾಗ ಸಪೋರ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸಂದೀಪ್ ಅವರು. ನಾವು ಯಾವಾಗೇ ಫೋನ್ ಮಾಡಲಿ, ಅಣ್ಣ ಇದರಲ್ಲಿ ಏನೋ ಸಮಸ್ಯೆ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಬಂದು ವಿಸಿಟ್ ಮಾಡಿ ತೋಟಕ್ಕೆ ನೋಡಿ, ನಮಗೂ ದಾಳಿಂಬೆ ಗಿಡದ ಬಗ್ಗೆ ಸಹ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಅದರಿಂದ ನಾವು ಅವ್ರ ಸಪೋರ್ಟಿಂದ ಚೆನ್ನಾಗಿ ಬೆಳೆದಿದ್ದೀವಿ. ನಮ್ಮದು ಇದು 2 ವರ್ಷದ ಗಿಡ ಉಣಿ. ಇದು ಮೊದಲನೇ ಕ್ರಾಪು. ಹಾರ್ವೆಸ್ಟಿಂಗ್ ಬಂದಿದೆ. 2-3 ಡೇಸಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಇದರ ಕಾಯದ ಸೈಜಿಂಗ್ ಎಲ್ಲ ಚೆನ್ನಾಗಿದೆ. ಇದರಿಂದ ನಮಗೆ ಉತ್ತಮವಾದ ಗುಣಮಟ್ಟದ ಬೆಳೆ ಬೆಳೆದಿದ್ದೀವಿ. ಎಸ್ ಸರ್. ಸಂದೀಪ್ ಸ್ವಲ್ಪ ಹೇಳಬೇಕು ಸರ್. ಹಾಗಾದರೆ ನಿಮ್ಮಲ್ಲಿ ಎಷ್ಟು % ನೀರಿನ ಉಳಿತಾಯ ಆಗಿತ್ತು ಸರ್? ಮೊದಲು ಎಷ್ಟು ಅವರ್ ಕೊಡ್ತಾ ಇದ್ರಿ ನೀರು? ಡಿವೈಸ್ ಹಾಕೊಂಡ್ಮೇಲೆ ಎಷ್ಟು ಅವರ್ ನೀರು ಕೊಡ್ತಾ ಇದ್ರಿ? ಮೊದಲು ನಾವು ಈ ಭೂಮಿ ಸ್ವಲ್ಪ ಕಲ್ಲು ಭೂಮಿ ಇದು. ನಾವು ನೀರು ಎಷ್ಟು ಬಿಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು 2 ನೀರು ಬಿಟ್ಟು ನಮಗೆ ಅದು ಗೊತ್ತಾಗ್ತಾ ಇಲ್ಲ, ಅರಿವಿಲ್ಲ. ಬಟ್ ಇವಾಗ ಅದರಲ್ಲಿ 2 ಸೆನ್ಸರ್ ಇದೆ, ಒಂದು 8 ಇಂಚು ಒಂದು 15 ಇಂಚಿಗೊಂದು. ಅದು ನೀವು ವೆಟ್ ಇದೆಯಾ ಇಲ್ಲ ನಾನ್ ವೆಟ್ಟಾ ಅಂತ ಡ್ರೈ ಇದೆಯಾ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದರಿಂದ ತುಂಬ ಉಪಯೋಗ ಆಗ್ತಾ ಇದೆ. ನೀರಿನ ಗುಣಮಟ್ಟ ಅಂತೂ 100% ನಮಗೆ ಸೇವಿಂಗ್ಸ್ ಇದೆ. 30 to 40% ನೀರು ಸೇವಿಂಗ್ಸ್ ಆಗ್ತಾ ಇದೆ. ಈಗ ಗಿಡದಲ್ಲಿ ಡ್ರೈ ಇದೆಯಾ, ಗಿಡದಲ್ಲಿ ತ್ಯಾಮ ಇದೆಯಾ, ಮಳೆ ಬರುತ್ತಾ, ಎಲ್ಲೂ ಇರುತ್ತೋ ನಮ್ಗೆ ನೋಡ್ಸೋದ್ರಲ್ಲಿ. ಮತ್ತೆ ಈಗ ಗೊಬ್ಬರಗಳ ವಿಚಾರಕ್ಕೆ ಬರೋದಾದ್ರೆ, ಗೊಬ್ಬರಗಳ ಬಳಕೆಯಲ್ಲಿ ಏನಾದರೂ ತಮಗೆ ಕಡಿಮೆ ಅಂತ ಅನಿಸ್ತಾ ಇದೆಯಾ? ಇದೆ ಸರ್, ಸೇವಿಂಗ್ಸ್ ಇದೆ. ಅದರಲ್ಲೂ 20-30% ಅದರಲ್ಲೂ ಸೇವಿಂಗ್ಸ್ ಆಗ್ತಾ ಇದೆ. ಅದ್ರಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮಗೆ. ಅದರಿಂದ ನಾವು ಅದ್ರ ಮಾಹಿತಿ ತಿಳ್ಕೊಂಡಾಗೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗೋದು. ಅದ್ರ ಬಗ್ಗೆ ನಾವು ನೋಡಿದಾಗ ಅದು ಆ್ಯಪ್ ಇದೆ. ಅದು ಆ್ಯಪ್ ನಾವು ವೀಕ್ಷಣೆ ಮಾಡಿದಾಗ ಏನಾಗ್ತಾ ಇದೆ, ಏನು ಬೇಕು, ಏನು ಕೇಳ್ತಾ ಇದೆ ಗಿಡ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ ಅದರಲ್ಲಿ. ಹಾಗೇನೆ ನಿಮ್ಗೆ ಈಗ ಸ್ಪ್ರೇ ಮಾಡ್ತೀರಲ್ವಾ, ಸ್ಪ್ರೇ ಮಾಡೋದಕ್ಕೆ ಯಾವ ರೀತಿಯಾದಂತ ಹೆಲ್ಪ್ ಆಗ್ತಾ ಇದೆ ತಮಗೆ? ಹೌದು, ಅದರಲ್ಲೇ ಗೊತ್ತಾಗುತ್ತೆ ಟ್ರಿಪ್ಸ್ ಇದೆಯಾ, ಇಲ್ಲ ರೋಗ ಇದೆಯಾ, ಏನಿದೆ ಅಂತೆಲ್ಲ ಅದ್ರಲ್ಲಿ ಚೆನ್ನಾಗಿ ನೋಡಿಸ್ತಾ ಇದೆ. ಈಗ ನಾವು ಸ್ಪ್ರೇ ಮಾಡೋಕೆ ಮುಂಚೆ ವೆದರ್ ಸಪೋರ್ಟ್ ಮಾಡೋಕೆ, ಅದರಲ್ಲೂ ನಮಗೆ ಮಳೆ ಬರುತ್ತಾ ಇವತ್ತಿಲ್ಲ, ಇನ್ನು ಮಳೆ ಎಷ್ಟು ದಿವಸ ಹಾಕಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅದರಿಂದ ನಾವು ಚೆನ್ನಾಗಿ ಉಪಯೋಗ ಆಗಿದೆ, ಉಪಯೋಗಿಸ್ಕೊಂತ ಇದ್ದೀವಿ. ನಾವು ಇದು ಹಾಕ್ಸಿ ಒಂದು 8 ಮಂತ್ಸ್ ಆಗಿರ್ಬೋದು. ಇನ್ನೊಂದು ನೀರು ಅಂತಿದೆ, ಅದು ಹಾಕ್ಸಿ ಒಂದು 5 ಮಂತ್ಸ್ ಆಗಿದೆ. 2 ಅನುಕೂಲವಾಗಿ ಕೆಲಸ ಮಾಡ್ತಾ ಇದೆ. ಅದರಿಂದ ನಮಗೆ ತುಂಬ ಉಪಯೋಗ. ರೈತನಿಗೆ ಬೇಕಾಗಿದೆ ಮೈನು ನೀರು. ನೀರಿನ ಬಳಕೆಗೋಸ್ಕರ ಅದು ಫೈಲೋ ಕಂಪ್ನಿದು ಕೈದೋ ಮತ್ತು ನೀರು ಅಂತ ಬಳಸ್ಬಿಟ್ರೆ ಭಾಳ ನೀರು ಉಪಯೋಗ ಆಗುತ್ತೆ. ಮನುಷ್ಯನಿಗೆ ಗೊತ್ತಾಗುತ್ತೆ ತ್ಯಾಮ ಇದೆಯಾ ಇಲ್ಲ ಅನ್ನೋದು 100% ಗೊತ್ತಾಗುತ್ತೆ. ಹಾಗೇನೆ ಓವರಾಲ್ ಈಗ ಖರ್ಚು ಮಾಡ್ತಾರಲ್ವಾ, ಆ ಖರ್ಚಲ್ಲಿ ನಿಮಗೆ ಎಷ್ಟು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ? ಉಳಿಯುತ್ತೆ, ಒಂದು 20 to 25% ಆರಾಮಾಗಿ ಉಳಿಯುತ್ತೆ. ಹೌದ್ರಾ? ಉಳಿಯುತ್ತೆ. ಓಕೆ. ಬೇರೆ ಒಂದು ತೋಟಗಳು ನಿಮ್ಮ ಸುತ್ತಮುತ್ತ ಕೂಡ ಇದೆ, ಹೌದಾ? ಅವರಿಗೆ ನಿಮಗೆ ಹೋಲಿಸ್ಕೊಂಡಾಗ ಇಳುವರಿಯಲ್ಲಿ ವ್ಯತ್ಯಾಸ ಹೇಗೆ ಅನಿಸ್ತಾ ಇದೆ ನಿಮಗೆ? ಇದೆ ಸರ್, ನಮ್ಮ ಇಳುವರಿ ಎಲ್ಲ ಸೂಪರ್. ಗಿಡಕ್ಕೆ 15 kg 16 kg ಕೂತಿದೆ. ನಾವು ಫಸ್ಟು ಇದು ಹಾಕ್ಸೋಕೆ ಮುಂಚೆ ಎಲ್ಲ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ಥರ ಏನು ಅಂತ. ಬಟ್ ಅದು ಯಾವ ಹಂಗೆ ನಿಮ್ಮಂಥದ್ದು ನಮಗೆ ಹೆಲ್ಪ್ ಮಾಡಿದಾಗ ಅದು ಹಾಕ್ಸಿ ಸಹ ಗೊತ್ತಾಗುತ್ತೆ. ಇದರಲ್ಲಿ ನೀರಿನೆಲ್ಲ ಅಂಶ ಗೊತ್ತಾಗುತ್ತೆ, ನಿಮಗೆ ಭೂಮಿ ಸಾಯಿಲ್ ಯಾವ ಥರ ಇದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹಾಕ್ಸಿದ್ವಿ. ಅದರಿಂದ ನಮಗೆ ಫ್ಲವರ್ ಸೆಟ್ಟಿಂಗ್ ಆಗಿರ್ಬೋದು, ಇಲ್ಲ ಪಾಲಿನೇಷನ್ ಟೈಮಲ್ಲಿ ನೀರು ಎಷ್ಟು ಬಿಡಬೇಕು ಅಂತೆಲ್ಲ ಚೆನ್ನಾಗಿ ನೋಡ್ಸಿದೆ. ನಮಗೆ ಫೈಲೋ ಕಂಪ್ನಿದು ಕೈದು ಚೆನ್ನಾಗಿ ನೋಡ್ಸಿದೆ, ಅದೇ ಥರ ನೀರೋದು ಚೆನ್ನಾಗಿ ನೋಡ್ಸಿದೆ. ಅನುಕೂಲ ಆಗಿದೆ, 100% ಅನುಕೂಲ ಆಗಿದೆ. ಪ್ರತಿಯೊಬ್ಬ ರೈತನೂ ಹಾಕ್ಸ್ಕೊಬೇಕು. ದಾಳಿಂಬೆ ಬೆಳೆ ನಮ್ಮ ಸದ್ಯಕ್ಕೆ ನಾನು ದಾಳಿಂಬೆಗೆ ಹಾಕ್ತಿದ್ದೀನಿ. ದಾಳಿಂಬೆ, ದ್ರಾಕ್ಷಿ ಇಂಥ ಬೆಳೆಗೆಲ್ಲ ಭಾಳ ಅನುಕೂಲ ಆಗುತ್ತೆ ಇದು. ಹಾಗೆ ಹಣ್ಣಿನ ಗುಣಮಟ್ಟದ ಬಗ್ಗೆ ಮಾತಾಡೋದಾದ್ರೆ, ನಮ್ಮದು ಹಣ್ಣಿನ ಗುಣಮಟ್ಟ ಚೆನ್ನಾಗಿದೆ. 250 ಇಂದ 350 ಗಂಟೆ ಬರ್ತಾ ಇದೆ. ಸೈಜ್ ಇದೆ, ಕಲರ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಯಾರೇ ತೋಟಕ್ಕೆ ಬಂದು ವಿಸಿಟ್ ಮಾಡೋದೂ ಇಲ್ಲ ಸರ್, ತೋಟ ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಗಿಡ ಇದೆ, ಒಳ್ಳೆ ಕಾಯಿ ಇದೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಯಾರೋ 2-3 ಕೇಳಿದ್ರು. ಹಂಗೂ ನಾನು ಯಾಕೋ ಸಜೆಷನ್ ಮಾಡಿ ನನ್ನ ಫ್ರೆಂಡ್ಗೆ ಒಬ್ಬ ಹಾಕಿದೆ ರೀಸೆಂಟಾಗಿ. ಯಾಕಂದರೆ ಅದರಿಂದ ಉಪಯೋಗ ಇದೆ, ಉಪಯೋಗ ಹೇಳ್ಬೋದು ನಾವು. ಅದು ಯೂಸ್ ಆಗಲಿಲ್ಲ ಅಂದಾಗ ನಾವು ಹೇಳೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ ಉಪಯೋಗ. ರೈತರು ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಹೂ ಗಿಡ ಹಾಕಿದ್ರೆ ಕೆಳಗೆ ಒಂದು ಹಾಕ್ಸ್ಬೇಕು. ನಾವು ಹೂ ಗಿಡಕ್ಕೆ ಒಂದು ಹಾಕ್ಸ್ತೀವಿ ನಾವು. ಅದ್ರ ಬಗ್ಗೆ ಹಾಕಿದಾಗ ಹೇಳ್ಬೋದು. ಇವಾಗಂತೂ ದ್ರಾಕ್ಷಿ ದಾಳಿಂಬೆಗಂತೂ ಪಕ್ಕ ಅನುಕೂಲ ಆಗ್ತಿದೆ. ಓಕೆ ನೋಡಿ ಆತ್ಮೀಯ ರೈತ ಬಾಂಧವರೇ,
ಇವ್ರ ಬಾಯಿಂದ ಕೇಳಿದ್ರಿ ಯಾವ ರೀತಿಯಾಗಿ ಈ ಒಂದು ಡಿವೈಸ್ಗಳು ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಿ. ಕೊನೆಯದಾಗಿ ಸರ್, ನಿಮ್ಮ ಥರ ಇನ್ನಷ್ಟು ಜನ ಯುವ ರೈತರುಗಳಿಗೆ ತಾವು ಏನಾದರೂ ಹೇಳೋದಾದ್ರೆ ಏನನ್ನ ಹೇಳೋದಕ್ಕೆ ಬಯಸ್ತಾರೆ? ಮಾಡ್ಬೋದು. ನಾನು ಎಜುಕೇಷನ್ ಡಿಗ್ರಿ ಮಾಡಿದ್ದೀನಿ, ಡಿಗ್ರಿ ಮಾಡಿ ಕೆಲಸಕ್ಕೆ ಹೋಗಿದ್ದೀನಿ, ಬಿಸ್ನೆಸ್ ಮಾಡಿದ್ದೀನಿ. ಇವತ್ತು ನಾನು ರೈತನಾಗಿ ತೋಟಕ್ಕೆ ಮಾಡ್ತಾ ಇದ್ದೀನಿ. ನನಗೆ ಖುಷಿ ಇದೆ. ಯಾಕೆಂದರೆ ನಾವು 2 ವರ್ಷ ಆಯ್ತು ಗಿಡ ಉಣಿ, ಇವತ್ತು ಫಸ್ಟು ಕ್ರಾಪ್ ಬಂದಿದೆ. ಬಟ್ ಖುಷಿ ಅನ್ನೋದೇನೋ ಎಷ್ಟೋ ಜನ ಬೇಜಾರು ಪಡ್ತಾರೆ. ಬೇಜಾರಿಲ್ಲ ಸರ್. ಅದಕ್ಕೆ ಇಂಥ ಸಪೋರ್ಟ್ ಎಲ್ಲ ಮಾಡಿದಾಗ, ಈ ಥರ ಜನ ಸಪೋರ್ಟ್ ಮಾಡಿದಾಗ ದುಡ್ಡು ಅವಶ್ಯಕತೆ ಐತೆ. ಅದೇ ಥರ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಬಂದಾಗ ಆರಾಮಾಗಿ ಮಾಡ್ಬೋದು. ಅಗ್ರಿಕಲ್ಚರ್ಗಂತೂ ನೀರಿನ ವಿಚಾರಕ್ಕೆ, ಫರ್ಟಿಲೈಸರ್ಕ್ಕೆ ಮತ್ತು ಕ್ಲೈಮೇಟ್ ಬಗ್ಗೆ ತಿಳ್ಕೊಳಕ್ಕಂತೂ ಇದು ಉಪಯೋಗ ಚೆನ್ನಾಗಿದೆ. ಮಾಡ್ಬೋದು, ಖುಷಿ ಮಾಡ್ಬೋದು. ಆರಾಮಾಗ ಯುವಕರು ಮುಂದೆ ಬರಬೇಕಷ್ಟೇ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ತೀನಿ ಅನ್ನೋದಕ್ಕಿಂತ ಖುಷಿ ಮಾಡಿ ಒಂದು ವರ್ಷ ಕ್ರಾಪ್ ಬೆಳೀರಿ, ದಾಳಿಂಬೆ ಬೆಳೆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ಕೆಲ್ಸಕ್ಕೆ ಹೋಗೋದು ಬೆಟ್ಟದ ಇಲ್ಲ ನಾನು ತೋಟ ಮಾಡೋದು ಬೆಟ್ಟ ಅಂತ ಅಲ್ಲೇ ಗೊತ್ತಾಗುತ್ತೆ. ಎಸ್ ನೋಡಿ, ಇದು ಅವರ ಅನುಭವ ಆಗಿತ್ತು. ಈಗ ಹಣ್ಣಿನ ಗುಣಮಟ್ಟದ ಬಗ್ಗೆ ನೋಡೋಣ. ಅವರೇನೇ ನಿಮಗೆ ಒಂದೊಂದು ಗಿಡವನ್ನು ಕೂಡ ತೋರಿಸ್ತಾರೆ, ಹಣ್ಣು ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ.